ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾವರ್ ನೆನಪಿದೆಯಾ? 3/1/2025 ಮಹಾವಾಕ್ಯ. मीठे बच्चे, निराकार बाप तुम्हें अपनी मत देकर आस्तिक बनाते हैं. आस्तिक बनने से ही तुम बाप का वर्षा ले सकते हो. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನಿರಾಕಾರ ತಂದೆ ನಿಮಗೆ ತನ್ನ ಮತವನ್ನು ಕೊಟ್ಟು ಆಸ್ತಿಕರನ್ನಾಗಿ ಮಾಡ್ತಾರೆ. ಆಸ್ತಿಕ ಆಗೋದ್ರಿಂದಲೇ ನೀವು ತಂದೆಯ ಆಸ್ತಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಪ್ರಶ್ನೆ, बेहद की राजाई प्राप्त करने के लिए किन 2 बातों पर पूरा अटेंशन देना चाहिए. ಬಾಬಾ ಪ್ರಶ್ನೆ ಕೇಳ್ತಾರೆ, ಬೇಹದ್ದಿನ ರಾಜ್ಯ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ 2 ಮಾತುಗಳ ಕಡೆ ಪೂರ ಗಮನ ಕೊಡಬೇಕು ಅಂತ. उत्तर, एक पढ़ाई, दूसरा सर्विस. सर्विस के लिए लक्षण भी बहुत अच्छे चाहिए. ಬಾಬಾ ಹೇಳ್ತಾರೆ, ಇಲ್ಲಿ ಒಂದು ಶಿಕ್ಷಣ, ಇನ್ನೊಂದು ಸೇವೆ. ಇನ್ನು ಸೇವೆ ಮಾಡೋದಕ್ಕೋಸ್ಕರ ಲಕ್ಷಣನೂ ಕೂಡ ಭಾಳ ಚೆನ್ನಾಗಿರಬೇಕು. यह पढ़ाई बहुत ವಂಡರ್ಫುಲ್ है, इससे तुम राजाई प्राप्त करते हो. ಬಾಬಾ ಹೇಳ್ತಾರೆ, ಶಿಕ್ಷಣ ಭಾಳ ಅದ್ಭುತವಾಗಿದೆ, ಇದರಿಂದ ನೀವು ರಾಜ್ಯ ಪಡ್ಕೊಳ್ತೀರಾ. द्वापर से धन दान करने से राजाई मिलती है, लेकिन अभी तुम पढ़ाई से प्रिंसेज बनते हो. ಬಾಬಾ ಹೇಳ್ತಾರೆ, ದ್ವಾಪರ ಯುಗದಿಂದ ನಾವು ಸಂಪತ್ತನ್ನು ದಾನ ಮಾಡೋದ್ರಿಂದ ರಾಜ್ಯ ಸಿಗ್ತದೆ, ಆದರೆ ಈಗ ನೀವು ಶಿಕ್ಷಣದಿಂದ ರಾಜ್ಕುಮಾರ್ಯರಾಗ್ತೀರ. ಗೀತ್ ಹಮಾರೆ ತೀರ್ಥ ನ್ಯಾರೇ ಹೇ. ಬಾಬಾ ಹೇಳ್ತಾರೆ, ನಮ್ಮ ತೀರ್ಥವೇ ಬೇರೆಯಾಗಿದೆ. ಓಂ ಶಾಂತಿ. मीठे मीठे रूहानी बच्चों ने गीत की एक लाइन सुनी, तुम्हारे तीर्थ है घर में बैठ चुपके से मुक्तिधाम पहुँचना. ಬಾಬಾ ಹೇಳ್ತಾರೆ, ಮಧುರ ಆತ್ಮಿಕ ಮಕ್ಕಳು ಗೀತೆಯ ಒಂದು ಲೈನ್ ಕೇಳಿದ್ರಿ, ನಿಮ್ಮ ತೀರ್ಥವಾಗಿದೆ ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಮುಕ್ತಿಧಾಮಕ್ಕೆ ಹೋಗಿ ತಲುಪೋದು. ದುನಿಯಾಕ್ಕೆ ತೀರ್ಥ ತೋ ಕಾಮನ್ ಹೇ, ತುಮಾರೆ ಹೇ ನ್ಯಾರೆ. ಬಾಬಾ ಹೇಳ್ತಾರೆ, ಜಗತ್ತಿನ ತೀರ್ಥ ಕಾಮನ್ ಆಗಿದೆ, ಅಂದರೆ ಅದೆಲ್ಲರಿಗೂ ಗೊತ್ತು, ಆದರೆ ನಿಮ್ಮದು ಬೇರೆ ಇದೆ ಅಂತಾರೆ ಬಾಬಾ. मनुष्यों का बुद्धि योग तो साधु संत आदि तरफ बहुत ही भटकता रहता है. ಬಾಬಾ ಹೇಳ್ತಾರೆ, ಮನುಷ್ಯರ ಬುದ್ಧಿಯೋಗ ಅದು ಸಾಧು ಸಂತರ ಹತ್ರ ಎಲ್ಲ ಅಲ್ದಾಡ್ತಿರ್ತದೆ. तुम बच्चों को तो सिर्फ बाप को ही याद करने का डायरेक्शन मिलता है, वह है निराकार बाप. ಆದರೆ ಇಲ್ಲಿ ನಾವು ಮಕ್ಕಳಿಗೆ ತಂದೆಯನ್ನು ನೆನಪು ಮಾಡುವಂತಹ ಡೈರೆಕ್ಷನ್ ಸಿಗ್ತಾ ಇರ್ತದೆ. ಶಿವಬಾಬಾ ನಿರಾಕಾರ ತಂದೆಯಾಗಿದ್ದಾರೆ. ऐसे नहीं कि निराकार को मानने वाले निराकारी मत के ठहरे. ಬಾಬಾ ಹೇಳ್ತಾರೆ, ಈ ಥರ ಅಲ್ಲ, ನಿರಾಕಾರನನ್ನು ಒಪ್ಕೊಳ್ಳುವಂಥವರು ನಿರಾಕಾರಿ ಮತದವರಾದ್ರೆ ದುನಿಯಾ ಮೇ ಮತಾಂತರ ತೋ ಬಹುತ್ ಹೈನಾ. ಯ ಏಕ್ ನಿರಾಕಾರಿ ಮತ್ ನಿರಾಕಾರ ಬಾಪ್ ದೇತೆ ಹೇ. ಜಗತ್ತಿನಲ್ಲಿ ಮತಾಂತರ ಭಾಳಷ್ಟಿದೆ, ಈ ಒಬ್ಬ ನಿರಾಕಾರಿ ತಂದೆ ಆ ಒಂದು ಶ್ರೇಷ್ಠವಾದ ನಿರಾಕಾರಿ ಮತವನ್ನೇ ಕೊಡ್ತಾರೆ. ಜಿಸೆ ಮನುಷ್ಯ ಊಂಚತೆ ಊಂಚ ಪದ ಜೀವನ್ ಮುಕ್ತಿ ಪಾತೆ ಹೇ. ಆ ಶಿವಬಾಬಾ ಕೊಡುವಂತಹ ನಿರಾಕಾರಿ ತಂದೆ ಕೊಡುವಂತಹ ಮತದಿಂದ ಬಾಬಾ ಹೇಳ್ತಾರೆ, ಮನುಷ್ಯರು ಶ್ರೇಷ್ಠಾತಿ ಶ್ರೇಷ್ಠ ಪದವಿ ಅಂದರೆ ಜೀವನ್ ಮುಕ್ತಿ ಅಥವಾ ಮುಕ್ತಿಯನ್ನು ಪಡ್ಕೊಳ್ತಾರೆ. ಇನ್ ಬಾತೋं को जानते कुछ नहीं है, सिर्फ ऐसे ही कह देते निराकार को मानने वाले हैं. ಬಾಬಾ ಹೇಳ್ತಾರೆ, ಈ ಮಾತನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ, ಕೇವಲ ಹೇಳ್ತಾರೆ ಇವರೆಲ್ಲರೂ ನಿರಾಕಾರವನ್ನು ಅಥವಾ ನಿರಾಕಾರ ತಂದೆಯನ್ನು ಒಪ್ಪುವಂಥವರು ಅಂತ. ಅನೇಕ ಮತ್ತೆ ಸತ್ಯುಗ ಮೇ ತೋ ಹೋತಿ ಹೇ ಏಕ ಮತ್. ಬಾಬಾ ಹೇಳ್ತಾರೆ, ಇಲ್ಲಿ ಅನೇಕ ಮತಗಳಿವೆ. ಸತ್ಯುಗದಲ್ಲಿ ಒಂದೇ ಮತ ಇರ್ತದೆ. ಕಲಿಯುಗ ಮೇ ಹೇ ಅನೇಕ ಮತ್, ಅನೇಕ ಧರ್ಮ ಹೇ, ಲಾಖೋ ಕರೋಡೋ ಮತೆ ಹೊಂಗೆ. ಶಿವಬಾಬಾ ಹೇಳ್ತಿದ್ದಾರೆ, ಸತ್ಯುಗದಲ್ಲಿ ಒಂದೇ ಮತ ಇರ್ತದೆ, ಕಲಿಯುಗದಲ್ಲಿ ಅನೇಕ ಮತಗಳು, ಅನೇಕ ಧರ್ಮಗಳು. ಬಾಬಾ ಹೇಳ್ತಾರೆ, ಲಕ್ಷಾಂತರ ಕೋಟಿ ಮತಗಳಿವೆ. घर में हर एक की अपनी मत. यहाँ तुम बच्चों को एक ही बाप ऊंचते ऊंच मत देते हैं, ऊंचते ऊंच बनाने की. ಬಾಬಾ ಹೇಳ್ತಾರೆ, ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬೊಬ್ರದ್ದು ಮತ ಇದೆ. ಇಲ್ಲಿನ ಮಕ್ಕಳಿಗೆ ಒಬ್ಬ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಮತವನ್ನು ಕೊಡ್ತಾರೆ, ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡಲಿಕ್ಕೆ. ತುಮಾರಿ ಚಿತ್ರ ದೇಕರ್ ಬಹುತ್ ಲೋಗ್ ಕಹತೆ ಹೇ ಕಿ ಯೆ ಕ್ಯಾ ಬನಾಯಾ ಹೇ, ಮುಖ್ಯ ಬಾತ್ ಕ್ಯಾ ಹೇ. ಬಾಬಾ ಹೇಳ್ತಾರೆ, ನೀವು ಮಾಡಿಸಿರೋ ಚಿತ್ರಗಳನ್ನೆಲ್ಲ ನೋಡಿ ಜನ ಪ್ರಶ್ನೆ ಮಾಡ್ತಾರೆ, ಇವ್ರು ಏನು ಮಾಡಿಸಿದ್ದಾರೆ ಅಂತ. ಮುಖ್ಯ ಮಾತು ಏನಾಗಿದೆ ಬೋಲೋ. यह रचता और रचना के आदि मध्य अंत का ज्ञान है, जिस ज्ञान से हम आस्तिक बनते हैं. ಬಾಬಾ ಹೇಳ್ತಾರೆ ಅವ್ರಿಗೆ ಹೇಳಿ, ಈ ರಚನೆ ಮತ್ತು ರಚಯಿತನ ಆದಿ ಮಧ್ಯ ಅಂತ್ಯದ ಜ್ಞಾನವಾಗಿದೆ, ಈ ಜ್ಞಾನದಿಂದಲೇ ನಾವು ಆಸ್ತಿಕರಾಗ್ತೇವೆ. ಆಸ್ತಿಕ್ ಬನ್ನೆ ಸೆ ಬಾಪ್ ಸೆ ವರ್ಷ ಮಿಲ್ತಾ ಹೇ, ನಾಸ್ತಿಕ್ ಬನ್ನೆ ಸೆ ವರ್ಷ ಗವಾಯ ಹೇ. ಬಾಬಾ ಹೇಳ್ತಾರೆ, ಆಸ್ತಿಕರಾಗೋದ್ರಿಂದ ತಂದೆಯಿಂದ ಆಸ್ತಿ ಸಿಗ್ತದೆ, ನಾಸ್ತಿಕರಾಗೋದ್ರಿಂದ ಬಾಬಾ ಹೇಳ್ತಾರೆ ಆಸ್ತಿ ಕಳ್ಕೊಂಡ್ರು ಅಂತ. अभी तुम बच्चों का धंधा ही यह है
ನಾಸ್ತಿಕ್ ಕೋ ಆಸ್ತಿಕ್ ಬನಾನ. ಬಾಬಾ ಹೇಳ್ತಾರೆ ಈಗ ನಾವು ಮಕ್ಕಳ ಉದ್ಯೋಗನ ಆಗಿದೆ ನಾಸ್ತಿಕರಿಂದ ಆಸ್ತಿಕರನ್ನಾಗಿ ಮಾಡೋದು. ಯಾ ಪರಿಚಯ ತುಮಕೋ ಮಿಲಾ ಹೇ ಬಾಪ್ ಸೆ. ತ್ರಿಮೂರ್ತಿ ಕಾ ಚಿತ್ರ ತೋ ಬಡಾ ಕ್ಲಿಯರ್ ಹೇ. ಬಾಬಾ ಹೇಳ್ತಾರೆ ಈ ಪರಿಚಯ ನಮಗೆ ತಂದೆಯಿಂದ ಸಿಕ್ತು, ತ್ರಿಮೂರ್ತಿಯ ಚಿತ್ರನೂ ಕೂಡ ಬಹಳ ಕ್ಲಿಯರ್ ಇದೆ. ಬ್ರಹ್ಮದ್ವಾರ ಬ್ರಾಹ್ಮಣ ತೋ ಜರೂರ್ ಚಾಹಿಯೇನಾ, ಬ್ರಾಹ್ಮಣೋ ಸೆ ಹಿ ಯಜ್ಞ ಚಲ್ತಾ ಹೇ. ಬಾಬಾ ಹೇಳ್ತಾರೆ ಬ್ರಹ್ಮನ ಮೂಲಕ ಬ್ರಾಹ್ಮಣರಂತೂ ಅವಶ್ಯವಾಗಿ ಬೇಕಲ್ವಾ, ಬ್ರಾಹ್ಮಣರಿಂದಲೇ ಯಜ್ಞ ನಡೀತದೆ. ಯ ಬಡಾ ಭಾರಿ ಯಜ್ಞ ಹೇ. ಪಹಲೆ ಪಹಲೆ ತೋ ಸಮझाना होता है कि ऊंचते ऊंच ಬಾಪ್ ಹೇ. ಬಾಬಾ ಹೇಳ್ತಾರೆ ಬಹಳ ಶ್ರೇಷ್ಠವಾದ ಯಜ್ಞ ಇದು, ಫಸ್ಟಿಗೆ ಇದನ್ನು ತಿಳಿಸ್ಕೊಡ್ಬೇಕು. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ. ಸಭಿ ಆತ್ಮಯೇ ಭಾಯಿ ಭಾಯಿ ಠಹರಿ, ಸಭಿ ಏಕ್ ಬಾಪ್ ಕೋ ಯಾದ್ ಕರ್ತೆ ಹೇ. ನಾವೆಲ್ಲ ಆತ್ಮಗಳು ಸೋದರರಾದ್ವಿ, ಎಲ್ಲರೂ ಒಬ್ಬ ತಂದೆಯನ್ನು ನೆನಪು ಮಾಡ್ತಾರೆ. ಉನ್ಕೋ ಬಾಪ್ ಕಹತೆ ಹೇ, ವರ್ಷ ಭಿ ರಚತಾ ಬಾಪ್ ಸೆ ಹಿ ಮಿಲ್ತಾ ಹೇ. ಅವರಿಗೆ ತಂದೆ ಅಂತ ಹೇಳಲಾಗ್ತದೆ, ಆಸ್ತಿನೂ ಕೂಡ ರಚಯಿತ ತಂದೆಯಿಂದಲೇ ಸಿಗ್ತದೆ. ರಚನಾ ಸೆ ತೋ ಮಿಲ್ ನ ಸಕೆ, ಇಸ್ಲಿಯೇ ಈಶ್ವರ್ ಕೋ ಸಭಿ ಯಾದ್ ಕರ್ತೆ ಹೇ. ರಚನೆಯಿಂದ ಅಂದರೆ ಮಕ್ಕಳಿಂದ ಆಸ್ತಿ ಸಿಗಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಈಶ್ವರನನ್ನು ಅಂದರೆ ತಂದೆಯನ್ನು ಎಲ್ಲರೂ ನೆನಪು ಮಾಡ್ತಾರೆ. ಬಾಪ್ ಹೈ ಹಿ ಸ್ವರ್ಗ ಕಾ ರಚಯಿತ ಅವ್ರ ಭಾರತ್ ಮೇ ಹಿ ಆತೆ ಹೇ, ಆಕರ್ಯ ಕಾರ್ಯ ಕರ್ತೆ ಹೇ. ಅಂದಮೇಲೆ ಶಿವಬಾಬಾ ಸ್ವರ್ಗದ ರಚಯಿತ ಆದರೂ ಭಾರತದಲ್ಲಿನೇ ಬರ್ತಾರೆ, ಬಂದು ಈ ಕಾರ್ಯವನ್ನು ಮಾಡ್ತಾರೆ. ತ್ರಿಮೂರ್ತಿ ಕಾ ಚಿತ್ರ ತೋ ಬಡಿ ಅಚ್ಚಿ ಚೀಸ್ ಹೇ, ಯಾ ಬಾಬಾ ಯಾ ದಾದಾ. ಬಾಬಾ ಹೇಳ್ತಾರೆ ತ್ರಿಮೂರ್ತಿ ಚಿತ್ರನೂ ಕೂಡ ಭಾಳ ಚೆನ್ನಾಗಿದೆ, ಇವರು ಬಾಬಾ ಇವರು ದಾದಾ ಆಗಿದ್ದಾರೆ. ಬ್ರಹ್ಮದ್ವಾರ ಬಾಬಾ ಸೂರ್ಯವಂಶಿ ಘರಾನೆ ಕಿ ಸ್ಥಾಪನಾ ಕರ್ ರಹೆ ಹೇ. ಬಾಪ್ ಕಹತೆ ಮುझे ಯಾದ್ ಕರೋ ತೋ ವಿಕರ್ಮ ವಿನಾಶ್ ಹೋ. ಬಾಬಾ ಹೇಳ್ತಾರೆ ಬ್ರಹ್ಮನ ಮೂಲಕ ಬಾಬಾ ಸೂರ್ಯವಂಶಿ ಮನೆತನದ ಸ್ಥಾಪನೆ ಮಾಡ್ತಿದ್ದಾರೆ. ಬಾಬಾ ಹೇಳ್ತಾರೆ ನಾನು ನೆನ್ಪು ಮಾಡಿ, ಆಗ ವಿಕರ್ಮನೂ ಕೂಡ ವಿನಾಶ ಆಗ್ತದೆ. ಏಮ್ ಆಬ್ಜೆಕ್ಟ್ ಪೂರಿ ಹೇ, इसलिए बाबा मेडल्स भी बनवाते हैं. बोलो शॉर्ट में शॉर्ट 2 अक्षर में आपको समझाते हैं. ಬಾಬಾ ಒಂದು ಮಾತು ಹೇಳ್ತಿದ್ದಾರೆ, ಗುರಿ ಉದ್ದೇಶ ಪೂರ್ಣ ಇದೆ, ಅದಕ್ಕೋಸ್ಕರ ಬಾಬಾ ಮೆಡಲ್ಸ್ಗಳನ್ನು ಕೂಡ ಮಾಡಿಸ್ತಿರ್ತಾರೆ. ಹೇಳಿ ಎಲ್ಲಕ್ಕಿಂತ ಶಾರ್ಟ್ನಲ್ಲಿ 2 ಅಕ್ಷರ ನಾವು ನಿಮಗೆ ತಿಳಿಸ್ಕೊಡ್ತೇವೆ ಅಂತ ಹೇಳಬೇಕಂತೆ. ಬಾಪ್ ಸೆ ಸೆಕೆಂಡ್ ಮೇ ವರ್ಷ ಮಿಲ್ನಾ ಚಾಹಿಯೇನಾ, ಬಾಪ್ ಹೈ ಹಿ ಸ್ವರ್ಗ ಕಾ ರಚಯಿತ. ಬಾಬಾ ಹೇಳ್ತಾರೆ ಆ ತಂದೆಯಿಂದ ನಮಗೆ ಸೆಕೆಂಡ್ನಲ್ಲಿ ಆಸ್ತಿ ಸಿಗಬೇಕಲ್ವ, ಅದಕ್ಕೋಸ್ಕರ ಶಿವಬಾಬಾ ಸ್ವರ್ಗದ ರಚಯಿತ ಆಗಿದ್ದಾರೆ. मेडल्स तो बहुत अच्छी चीज़ है, परंतु बहुत ದೇಹಾಭಿಮಾನಿ ಬಚ್ಚೆ ಸಮಸ್ತೆ ನಹೀ ಹೈ. ಬಾಬಾ ಹೇಳ್ತಾರೆ ಈ ಮೆಡಲ್ಸ್ ಎಲ್ಲ ಬಹಳ ಒಳ್ಳೆ ವಸ್ತುಗಳಾಗಿವೆ, ಆದರೆ ಏನು ಮಾಡೋದು, ಈ ದೇಹಾಭಿಮಾನಿಗಳು ಆಗಿರುವಂಥ ಮಕ್ಕಳು ತಿಳ್ಕೊಳ್ಳೋದೇ ಇಲ್ಲ. इनमें सारा ज्ञान है 1 सेकंड का. ಬಾಬಾ ಭಾರತ್ ಕೋ ಹಿ ಆಕರ್ ಸ್ವರ್ಗ ಬನಾತೆ ಹೇ. ಬಾಬಾ ಹೇಳ್ತಾರೆ ಇದರಲ್ಲಿ ಎಲ್ಲ ಜ್ಞಾನ ಇದೆ, 1 ಸೆಕೆಂಡಿಂದು ಬಾಬಾ ಭಾರತವನ್ನೇ ಬಂದು ಸ್ವರ್ಗ ಮಾಡ್ತಾರೆ. ನೈ ದುನಿಯಾ ಬಾಪ್ ಹಿ ಸ್ಥಾಪನ್ ಕರ್ತೆ ಹೇ, ಯ ಪುರುಷೋತ್ತಮ ಸಂಗಮ್ ಯುಗ್ ಬಿ ಗಾಯ ಹುವಾ ಹೇ. ಬಾಬಾ ಹೇಳ್ತಾರೆ ಹೊಸ ಜಗತ್ತನ್ನು ತಂದೆನೇ ಸ್ಥಾಪನೆ ಮಾಡ್ತಾರೆ, ಈ ಪುರುಷೋತ್ತಮ ಸಂಗಮ ಯುಗ ಅಂತ ಗಾಯನ ಮಾಡಲಾಗ್ತದೆ. ಯ ಸಾರಾ ಜ್ಞಾನ ಬುದ್ಧಿ ಮೇ ಟಪಕ್ನಾ ಚಾಯ್. ಬಾಬಾ ಹೇಳ್ತಾರೆ ಇದೆಲ್ಲ ಜ್ಞಾನ ಬುದ್ಧಿಯಲ್ಲಿ ಮೆಲುಕು ಹಾಕಬೇಕು. कोई का योग है तो फिर ज्ञान नहीं धारणा नहीं होती. ಬಾಬಾ ಹೇಳ್ತಾರೆ ಕೆಲವರಿಗೆ ಯೋಗ ಇರ್ತದೆ, ಆದರೆ ಜ್ಞಾನ ಇರೋದಿಲ್ಲ, ಧಾರಣೆ ಇರೋದಿಲ್ಲ. ಸರ್ವಿಸ್ ಕರ್ನೆ ವಾಲೆ ಬಚ್ಚೆ ಕೋ ಜ್ಞಾನ ಕಿ ಧಾರಣಾ ಅಚ್ಚಿ ಹೋ ಸಕ್ತಿ ಹೇ. ಆದರೆ ಬಾಬಾ ಹೇಳ್ತಾರೆ ಇಲ್ಲಿ ಯಾರು ಸೇವಾ ಮಾಡುವಂಥ ಮಕ್ಕಳಿದ್ದಾರೆ ಅವರಿಗೆ ಜ್ಞಾನದ ಧಾರಣೆ ಚೆನ್ನಾಗಿರ್ತದೆ. बाप आकर मनुष्य को देवता बनाने की सेवा करें और बच्चे कोई सेवा न करे तो वह क्या काम के. ಬಾಬಾ ಹೇಳ್ತಾರೆ ಇಲ್ಲಿ ತಂದೆ ಬಂದು ಮನುಷ್ಯರನ್ನು ದೇವತಾ ಮಾಡುವಂಥ ಸೇವೆ ಮಾಡೋದು, ಆದರೆ ಮಕ್ಕಳು ಏನೂ ಸೇವಾ ಮಾಡದೇ ಇದ್ದರೆ ಅಂಥವ್ರಿಗೆ ಏನಂತ ಹೇಳೋದು ಅಂತಾರೆ ಬಾಬಾ, ಅಥವಾ ಅವ್ರು ಯಾವ ಕೆಲಸಕ್ಕೆ ಬರ್ತಾರೆ ಅಂತ ಬಾಬಾ ಕೇಳ್ತಾರೆ. ದಿಲ್ ಪರ್ ಚढ़ कैसे सकते. बाप कहते ड्रामा में मेरा पार्टी है, रावण राज्य से सबको छुड़ाना. ಬಾಬಾ ಹೇಳ್ತಾರೆ ಅವರು ಹೃದಯವನ್ನಾದರೂ ಹೇಗೆ ಇರಲಿಕ್ಕೆ ಸಾಧ್ಯ. ಬಾಬಾ ಹೇಳ್ತಾರೆ ನಾಟಕದಲ್ಲಿ ನನ್ನ ಪಾತ್ರನೇ ಇರೋದು, ರಾವಣ ರಾಜ್ಯದಿಂದ ಎಲ್ಲರನ್ನ ಬಿಡಿಸೋದು ಅಂತಾರೆ ಬಾಬಾ. ರಾಮರಾಜ್ಯ और रावण राज्य भारत में ही गाया हुआ है. अब राम कौन है. ಬಾಬಾ ಹೇಳ್ತಾರೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಭಾರತದಲ್ಲಿಯೇ ಗಾಯನ ಮಾಡಲಾಗ್ತದೆ. ಹಾಗಾದರೆ ಈಗ ರಾಮ ಯಾರು, ಯಬಿ ಜಾನ್ತೆ ನಹಿ, ಗಾತೆ ಬಿ ಹೇ ಪತೀತ ಪಾವನ್ ಭಕ್ತೋಂ ಕಾ ಭಗವಾನ್ ಏಕ್. ಬಾಬಾ ಹೇಳ್ತಿದ್ದಾರೆ ರಾಮ ಯಾರು ಅಂತಲೂ ಕೂಡ ತಿಳ್ಕೊಂಡಿಲ್ಲ, ಗಾಯನ ಮಾಡ್ತಾರೆ ಪತೀತ ಪಾವನ ಭಕ್ತರ ಭಗವಂತ ಒಬ್ಬನೇ ಅಂತ. तो पहले पहले जब कोई अंदर घुसे तो बाप का परिचय दो. आदमी आदमी देखकर समझाना चाहिए.
ಬಾಬಾ ಹೇಳ್ತಾರೆ ಯಾರಾದರೂ ಇಲ್ಲಿ ಸೆಂಟ್ರ್ ಒಳಗಡೆ ಬಂದರೆ ಅವ್ರಿಗೆ ಬಾಬನ ಪರಿಚಯ ಕೊಡಿ ಅಂತಾರೆ ಬಾಬಾ. ವ್ಯಕ್ತಿಗಳನ್ನು ನೋಡಿ ತಿಳಿಸ್ಕೊಡ್ಬೇಕಾಗ್ತದೆ. ಬೇಹದ್ ಕಾ ಬಾಪ್ ಆತೆ ಹಿ ಹೈ, ಬೇಹದ್ ಕೆ ಸುಖ ಕಾ ವರ್ಸಾ ದೇನೆ. ಉನ್ಕೋ ಅಪನಾ ಶರೀರ್ ತೋ ಹೈ ನಹಿ ತೋ ವರ್ಸಾ ಕೈಸೆ ದೇತೆ ಹೈ. ಬಾಬಾ ಹೇಳ್ತಾರೆ ಬೇಹದ್ದಿನ ತಂದೆ ಬರೋದೇ ಬೇಹದ್ದಿನ ಸುಖದ ಆಸ್ತಿ ಕೊಡಲಿಕ್ಕೆ. ಅವರಿಗೆ ತಮ್ಮದೇ ಆದ ಶರೀರ ಇಲ್ಲ ಅಂದಮೇಲೆ ಅವ್ರು ಆಸ್ತಿ ಹೇಗೆ ಕೊಡ್ತಾರೆ? ಖುದ್ ಕತೆ ಕಿ ಮೈ ಬ್ರಹ್ಮ ತನ್ಸೆ ಪಡಾಕರ್ ರಾಜಯೋಗ ಸಿಕ್ಲಾಕರ್ ಯ ಪದ ಪ್ರಾಪ್ತಿ ಕರಾತ. ಇಲ್ಲಿ ಸ್ವಯಂ ತಂದೆ ಹೇಳ್ತಾರೆ, ನಾನು ಈ ಬ್ರಹ್ಮ ತನುವಿನಿಂದ ಓದಿಸಿ ರಾಜಯೋಗವನ್ನು ಕಲಿಸಿ ಈ ಪದವಿ ಪ್ರಾಪ್ತಿ ಮಾಡಿಸ್ತೇನೆ. इस मेडल में 1 सेकंड की समझानी है. कितना छोटा मेडल है, परंतु समझाने वाले बड़े देही अभिमानी चाहिए. ಬಾಬಾ ಹೇಳ್ತಾರೆ ಮೆಡಲ್ನಲ್ಲಿ ಸೆಕೆಂಡಿನ ತಿಳುವಳಿಕೆ ಇದೆ. ಎಷ್ಟು ಸಣ್ಣ ಮೆಡಲ್, ಆದರೆ ತಿಳಿಸ್ಕೊಡುವಂಥವ್ರು ಬಹಳ ದೇಹಿ ಅಭಿಮಾನಿಯಾಗಿರಬೇಕು. वह बहुत कम है, यह मेहनत कोई से पहुँचती नहीं है. इसलिए बाबा कहते हैं चार्ट रख कर देखो सारे दिन में कितना टाइम याद में रहते हैं. ಬಾಬಾ ಹೇಳ್ತಾರೆ ದೇಹಿ ಅಭಿಮಾನಿಯಾಗಿ ತಿಳಿಸ್ಕೊಡೋವಂಥವ್ರು ಭಾಳ ಕಡಿಮೆ ಅಂತಾರೆ ಬಾಬಾ. ಈ ಪರಿಶ್ರಮ ಇನ್ನೂ ತಲುಪ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಅದಕ್ಕೆ ಚಾರ್ಟ್ ಇಟ್ಟು ನೋಡಿ, ಇಡೀ ದಿನದಲ್ಲಿ ನಾವು ಎಷ್ಟು ಸಮಯ ಬಾಬನ ನೆನಪು ಮಾಡ್ತೇವೆ, ಎಷ್ಟು ಸಮಯ ಬಾಬನ ನೆನಪಲ್ಲಿರ್ತೇವೆ ಅಂತ. ಸಾರಾ ದಿನ ಆಫೀಸ್ ಮೇ ಕಾಮ್ ಕರ್ತೆ ಯಾದ್ ಮೇ ರಹನಾ ಹೈ, ಕರ್ಮ ತೋ ಕರ್ನಾ ಹಿ ಹೈ. ಬಾಬಾ ಹೇಳ್ತಾರೆ ಇಡೀ ದಿನ ಆಫೀಸ್ನಲ್ಲಿ ಕರ್ಮ ಮಾಡ್ತಾ ನೆನಪಿನಲ್ಲಿರಬೇಕು, ಕರ್ಮ ಮಾಡಲೇಬೇಕು ತಾನೇ. यहाँ योग में बिठाकर कहते हैं बाप को याद करो, उस समय कर्म तो करते नहीं हो. ಬಾಬಾ ಹೇಳ್ತಾರೆ ಇಲ್ಲಿ ಯೋಗದಲ್ಲಿ ಕೂಡಿಸಿ ಬಾಬಾ ನೆನ್ಪು ಮಾಡಿ ಅಂತ ಹೇಳ್ತೇವೆ, ಯಾಕಂದರೆ ಆ ಸಮಯದಲ್ಲಿ ಯಾವುದೇ ಕರ್ಮ ಇರೋದಿಲ್ಲ. ತುಮಕೋ ತೋ ಕರ್ಮ ಕರ್ತೆ ಯಾದ್ ಕರ್ನಾ ಹೈ, ನೈ ತೋ ಬೈಟ್ನೆ ಕಿ ಆದತ್ ಪಡ್ ಜಾತಿ ಹೈ. ಬಾಬಾ ಹೇಳ್ತಾರೆ ಇಲ್ಲಿ ನೀವು ಕರ್ಮಯೋಗಿಗಳು, ಅಂದರೆ ಕರ್ಮ ಮಾಡ್ತಾ ಬಾಬಾ ನೆನಪಲ್ಲಿರಬೇಕು, ಇಲ್ಲಾಂದರೆ ಕುತ್ಕೊಂಡೇ ಬಾಬಾ ನೆನ್ಪು ಮಾಡೋ ಅಭ್ಯಾಸ ಆಗಿಬಿಡ್ತದೆ. कर्म करते याद में रहेंगे तब कर्मयोगी सिद्ध होंगे. ಬಾಬಾ ಹೇಳ್ತಾರೆ ಕರ್ಮ ಮಾಡ್ತಾ ಬಾಬಾ ನೆನಪಿನಲ್ಲಿದ್ದರೆ ಕರ್ಮಯೋಗಿ ಅನ್ನೋದು ಸಿದ್ಧ ಆಗ್ತದೆ. ಪಾಠ ತೋ ಜರೂರ್ ಬಜಾನಾ ಹೇ, ಇಸ್ಮೇ ಹಿ ಮಾಯಾ ವಿಘ್ನ ಡಾಲ್ತಿ ಹೇ. ಬಾಬಾ ಹೇಳ್ತಾರೆ ಪಾತ್ರ ಅಂತೂ ಅವಶ್ಯವಾಗಿ ಮಾಡಲೇಬೇಕು, ಇದರಲ್ಲಿನೇ ಮಾಯೆ ವಿಘ್ನ ಹಾಕ್ತದೆ. ಸಚ್ಚಾಯಿ ಸೆ ಚಾರ್ಟ್ ಭಿ ಕೊಯ್ ಲಿಖತೆ ನಹೀ ಹೈ, ಕೊಯ್ ಲಿಖತೆ ಹೇ ಆಧಾ ಗಂಟಾ ಪೌನಾ ಗಂಟಾ ಯಾದ್ ಮೇ ರಹೆ. ಬಾಬಾ ಹೇಳ್ತಾರೆ ಕೆಲವರು ಬರೀತಾರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೆನಪಿನಲ್ಲಿದ್ವಿ ಅಂತ. सो भी सवेरे ही याद में बैठते होंगे. भक्ति मार्ग में भी सवेरे उठकर राम की माला बैठ जपते हैं. ಬಾಬಾ ಹೇಳ್ತಾರೆ ಭಾಳ ಮಾಡಿ ಬೆಳಗ್ಗೆನೇ ಎದ್ದು ನೆನಪು ಮಾಡ್ತಿರ್ಬೋದಲ್ವ. ಭಕ್ತಿ ಮಾರ್ಗದಲ್ಲಿಯೂ ಕೂಡ ಬೆಳಗ್ಗೆನೇ ಎದ್ದು ರಾಮನ ಮಾಲೆಯನ್ನು ಸ್ಮರಣೆ ಮಾಡ್ತಾರೆ ತಾನೆ. ಐಸೆ भी नहीं, उस समय एक ही धुन में रहते हैं नहीं, और भी बहुत ಸಂಕಲ್ಪ ಆತೆ रहेंगे. ಬಾಬಾ ಹೇಳ್ತಾರೆ ಈ ಥರ ಅಲ್ಲ, ರಾಮನ ಮಾಲೆಯನ್ನು ಸ್ಮರಣೆ ಮಾಡ್ತಾ ಇರುವಾಗ ಬೇರೆ ಯಾವ ಗುಂಗಿನಲ್ಲಿ ಇರೋದಿಲ್ಲ ಅಂತ ಅರ್ಥ ಅಲ್ಲ. ಬಾಬಾ ಹೇಳ್ತಾರೆ ಇನ್ನೂ ಭಾಳಷ್ಟು ಸಂಕಲ್ಪ ಅವ್ರಿಗೆ ಬರ್ತಾನೂ ಇರ್ತದೆ. ತೀವ್ರ ಭಕ್ತೋಂಕಿ ಬುದ್ಧಿ ಕುಚ್ ಟಹರ್ತಿ ನಹಿ. ಬಾಬಾ ಹೇಳ್ತಾರೆ ತೀವ್ರವಾದ ಭಕ್ತರ ಬುದ್ಧಿ ಕುತ್ಕೊಳ್ಳೋದಿಲ್ಲ. ಬಾಪ್ ಯತೋ ಹೇ ಅಜಪಾಜಪ್. ಬಾಬಾ ಹೇಳ್ತಾರೆ ಇದಂತೂ ಅಜಪಾಜಪ್ ಆಗಿದೆ. ನೈ ಬಾತ್ ಹೈನ. ಗೀತಾ ಮೇ ಬಿ ಮನ್ಮನಾಭವ ಅಕ್ಷರ ಹೈ. ಗೀತೆಯಲ್ಲಿಯೂ ಕೂಡ ಮನ್ಮನಾಭವ ಅನ್ನೋ ಅಕ್ಷರ ಇದೆ. परंतु श्री कृष्ण का नाम देने से श्री कृष्ण को याद कर लेते हैं, कुछ भी समझते नहीं. ಆದರೆ ಬಾಬಾ ಹೇಳ್ತಾರೆ ಶ್ರೀಕೃಷ್ಣನನ್ನು ಅಂದರೆ ಅವನ ಹೆಸರು ತಗೊಳ್ಳೋದ್ರಿಂದ ಶ್ರೀಕೃಷ್ಣ ನೆನಪು ಬರ್ತಾನೆ, ಆದರೆ ಏನು ತಿಳ್ಕೊಳ್ಳೋದೇ ಇಲ್ಲ ಅಂತಾರೆ ಬಾಬಾ. ಮೆಡಲ್ ಸಾತ್ ಮೇ ಜರೂರ್ ಹೋ ಬೋಲೋ ಯ ಬ್ರಹ್ಮ ತನ್ಸೆ ಬೈಟ್ ಸಮझाते हैं. ಬಾಬಾ ಹೇಳ್ತಾರೆ ಮೆಡಲ್ ಜೊತೆಗಿರಬೇಕು ಹೇಳ್ರಿ, ಅಂದರೆ ಬ್ಯಾಡ್ಜ್ ಅಂತಾರೆ ಬಾಬಾ. ಆ ಬ್ಯಾಡ್ಜ್ ಜೊತೆಗಿರಲಿ ಹೇಳಬೇಕಂತೆ. ಬ್ರಹ್ಮ ತಂದೆ ಈ ತನುವಿನಲ್ಲಿ ಕುತ್ಕೊಂಡು ನಮಗೆ ತಿಳಿಸ್ಕೊಡ್ತಾರೆ. ಹಮ್ ಉಸ್ ಬಾಪ್ ಸೆ ಪ್ರೀತಿ ರಕ್ತೆ, ನಾವು ಆ ತಂದೆ ಜೊತೆಗೆ ಪ್ರೀತಿ ಇಟ್ಕೊಳ್ತೇವೆ. ಮನುಷ್ಯಂಗೂ ತೋ ನ ಆತ್ಮಕ ನ ಪರಮಾತ್ಮಕ ಜ್ಞಾನ ಹೇ. ಬಾಬಾ ಹೇಳ್ತಾರೆ ಮನುಷ್ಯರಿಗೆ ಆತ್ಮಜ್ಞಾನನೂ ಇಲ್ಲ, ಪರಮಾತ್ಮ ಜ್ಞಾನನೂ ಇಲ್ಲ. ಸಿವಾಯ್ ಬಾಪ್ಗೆ ಆ ಜ್ಞಾನ ಕೊಯ್ ದೇನ ಸಕೆ. ಇನ್ನು ಬಾಬನ್ ಬಿಟ್ಟರೆ ಈ ಜ್ಞಾನ ಯಾರು ಕೊಡಲಿಕ್ಕೂ ಸಾಧ್ಯ ಇಲ್ಲ. ಈ ತ್ರಿಮೂರ್ತಿ ಶಿವ್ ಸಬ್ಸೆ ಮುಖ್ಯ ಹೇ, ಬಾಪ್ और ವರ್ಷ. ಬಾಬಾ ಹೇಳ್ತಾರೆ ಈ ತ್ರಿಮೂರ್ತಿ ಶಿವ ಎಲ್ಲಕ್ಕಿಂತ ಮುಖ್ಯ, ತಂದೆ ಮತ್ತು ಆಸ್ತಿ. इस चक्र को समझना तो बहुत सहज है, प्रदर्शनी से भी प्रजा तो लाखों बनती रहती है ना. ಬಾಬಾ ಹೇಳ್ತಿದ್ರೆ ಈ ಚಕ್ರವನ್ನು ತಿಳ್ಕೊಳ್ಳೋದು ಕೂಡ ಭಾಳ ಸಹಜ. ಇನ್ನು ಪ್ರದರ್ಶನಿಯಿಂದಲೂ ಕೂಡ ಪ್ರಜೆಗಳು ಲಕ್ಷಾಂತರ ಜನ ತಯಾರಾಗ್ತಾರೆ. ರಾಜಾಯೇ ತೋಡೆ ಹೋತೆ ಹೇ, ಉನೋಂಕಿ ಪ್ರಜಾ ತೋ ಕರೋಡೋಂಕಿ ಅಂದಾಜ್ ಮೇ ಹೋತಿ ಹೇ. ಬಾಬಾ ಹೇಳ್ತಾರೆ ರಾಜರ ಸಂಖ್ಯೆ ಕಡಿಮೆ ಇರ್ತದೆ, ಆದರೆ ರಾಜರಿಗೆ ಪ್ರಜೆಗಳ ಸಂಖ್ಯೆ ಕೋಟಿ ಅಂದಾಜಿನಲ್ಲಿರ್ತದೆ. ಪ್ರಜಾ ಡೇರ್ ಬಂತಿ ಹೇ,
ಬಾಕಿ ರಾಜ ಬನಾನೆ ಲಿಯೇ ಪುರುಷಾರ್ಥ ಕರ್ನಾ ಹೇ. ಬಾಬಾ ಹೇಳ್ತಾರೆ ಪ್ರಜೆಗಳು ಭಾಳ ಜನ ಆಗ್ತಾರೆ, ಆದರೆ ರಾಜರಾಗೋದಕ್ಕೋಸ್ಕರ ಪುರುಷಾರ್ಥ ಮಾಡಬೇಕು. जो जास्ती सर्विस करते हैं वे ज़रूर ऊंच पद पाएंगे. कई बच्चों को सर्विस का बहुत शौक है, कहते हैं कि नौकरी छोड़ दे, खाने लिए तो है ही. ಬಾಬಾ ಒಂದು ಮಾತು ಹೇಳ್ತಿದ್ದಾರೆ, ಯಾರು ಜಾಸ್ತಿ ಸೇವೆ ಮಾಡ್ತಾರೋ ಅವರು ಶ್ರೇಷ್ಠ ಪದವಿ ಪಡ್ಕೊಳ್ತಾರೆ. ಕೆಲವು ಮಕ್ಕಳಿಗೆ ಸೇವೆ ಮಾಡೋ ಆಸಕ್ತಿ ಭಾಳಷ್ಟಿದೆ. ಹೇಳ್ತಾರಂತೆ ಬಾಬಾ, ನೌಕರಿ ಬಿಟ್ಬಿಡ್ಲಾ, ಊಟಕ್ಕಂತೂ ಇದೆ. ಬಾಬಾ ಕಾ ಬನ್ ಗಯೆ ತೋ ಶಿವಬಾಬಾ ಕಿ ಹಿ ಪರ್ವರಿಶ್ ಲೇಂಗೆ. ಇನ್ನು ನಾವು ಬಾಬನ ಮಗು ಆದಮೇಲೆ ಎಲ್ಲ ಕಾಳಜಿ ಬಾಬಾನೇ ಮಾಡ್ತಾರೆ ತಾನೆ. ಪರಂತು ಬಾಬಾ कहते हैं मैं वानप्रस्थ में प्रवेश किया है ना, माताएं भी जवान है तो घर में रहते दोनों सर्विस करनी है. ಅರೆ ಇಲ್ಲಿ ಬಾಬಾ ಹೇಳ್ತಾರೆ, ನಾನು ವಾನಪ್ರಸ್ಥದಲ್ಲಿ ಪ್ರವೇಶ ಮಾಡಿದ್ದೀನಿ ತಾನೆ, ಅಂದರೆ ವಯಸ್ಸಾದ ವೃದ್ಧ ತನುವಿನಲ್ಲಿ ಪ್ರವೇಶ ಮಾಡಿದ್ದೀನಿ. ಮಾತೆಯರು ಯುವಕರಿರೋ ಕಾರಣ ಮನೆಯಲ್ಲಿ ಇದ್ದುಕೊಂಡು ಎರಡೂ ಸೇವೆ ಮಾಡ್ಬೋದು ಅಂತಾರೆ ಬಾಬಾ. ಬಾಬಾ ಹರೇಕ್ಕಿ ಸರ್ಕಮ್ಸ್ಟೆನ್ಸ್ ದೇಕ್ ರಾಯ್ ದೇತೆ ಹೇ. ಎಲ್ರಿಗೂ ಒಂದೇ ರೀತಿ ಸಲಹೆ ಕೊಡೋದಿಲ್ಲ ಬಾಬಾ, ಪ್ರತಿಯೊಬ್ಬರ ಪರಿಸ್ಥಿತಿಯನ್ನು ನೋಡ್ಕೊಂಡು ಸಲಹೆ ಕೊಡ್ತಾರೆ. ಶಾದಿ ಆದಿ ಕೆ ಲಿಯೇ ಅಗರ್ ಅಲೌ ನ ಕರೆ ತೋ ಹಂಗಾಮಾ ಹೋ ಜಾಯ್, ಇಸ್ಲಿಯೇ ಹರೇಕ್ ಕಾ ಹಿಸಾಬ್ ಕಿತಾಬ್ ದೇಕ್ ರಾಯ್ ದೇತೆ ಹೇ. ಬಾಬಾ ಹೇಳ್ತಾರೆ ಕೆಲವೊಂದು ಸಲ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತಂದರೆ ಗಲಾಟೆ ಶುರು ಆಗಿಬಿಡ್ತದಲ್ಲ, ಅದಕ್ಕೆ ಪ್ರತಿಯೊಬ್ಬರ ಲೆಕ್ಕಪತ್ರವನ್ನು ನೋಡಿ ಸಲಹೆ ಕೊಡ್ತೇನೆ, ಅಂದರೆ ಅವರ ಪರಿಸ್ಥಿತಿ ನೋಡಿ ನಾನು ಸಲಹೆ ಕೊಡ್ತೇನೆ. ಕುಮಾರ್ ಹೇ तो कहेंगे तुम सर्विस कर सकते हो, सर्विस कर बेहद के बाप से वर्सालो. ಬಾಬಾ ಹೇಳ್ತಾರೆ ಕುಮಾರ್ ಇದ್ದರೆ ಬಾಬಾ ಅವ್ರಿಗೆ ಹೇಳ್ತಾರೆ ನೀನು ಸೇವಾ ಮಾಡ್ಬೋದು ಅಂತ, ಸೇವೆ ಮಾಡಿ ಬೇಹದ್ದಿನ ಆಸ್ತಿ ತಂದೆಯಿಂದ ಪಡ್ಕೋಬೋದು ಅಂತ. ಉಸ್ ಬಾಪ್ ಸೆ ತುಮಕೋ ಕ್ಯಾ ಮಿಲೇಗಾ. ಬಾಬಾ ಹೇಳ್ತಾರೆ ಆ ತಂದೆಯಿಂದ ನಿಮ್ಗೇನು ಸಿಗ್ತದೆ, ಧೂಲ್ ಚಾಯಿ ವತ್ತು ಸಬ್ ಮಿಟ್ಟಿ ಮೇ ಮಿಲ್ ಜಾನಾ ಹೇ. ಬಾಬಾ ಹೇಳ್ತಾರೆ ಅಂದರೆ ಕುಮಾರ್ಸಿಗೆ ಏನು ಹೇಳ್ತಾರೆ ಅಂದರೆ ಆ ಅಪ್ಪನಿಂದ ಬಾಳು ಮಾಡಿ ಏನು ಸಿಗ್ತದೆ, ಬಾಳು ಅಂದರೆ ಅದು ಬಾಬಾ ಹೇಳ್ತಾರೆ ಅದು ಮಣ್ಣು ಪಾಲಾಗುವಂಥ ಆಸ್ತಿ ಅಂತ, ಅದೆಲ್ಲವೂ ಮಣ್ಣು ಪಾಲೇ ಆಗ್ತದೆ. ದಿನ ಪ್ರತಿದಿನ ಟೈಮ್ ಕಮ್ ಹೋತಾ ಜಾತಾ ಹೇ, ಕೈ ಸಮಸ್ತೆ ಹಮಾರಿ ಮಿಲ್ಕಿಯತ್ಗೆ ಬಚ್ಚೆ ವಾರಿಸ್ ಬನೆಂಗೆ. ಬಾಬಾ ಹೇಳ್ತಾರೆ ದಿನ ಪ್ರತಿದಿನ ಸಮಯ ಕಡಿಮೆ ಆಗ್ತಾ ಹೋಗ್ತದೆ. ಕೆಲವರು ಅಂದ್ಕೊಳ್ತಾರಂತೆ ನಮ್ಮ ಆಸ್ತಿಗೆ ನಮ್ಮ ಮಕ್ಕಳು ವಾರಸ್ದಾರ ಆಗ್ತಾರೆ ಅಂತ. ಪರಂತು ಬಾಪ್ कहते कुछ भी मिलने का नहीं है, ಸಾರಿ ಮಿಲ್ಕಿಯತ್ ಖಾಕ್ ಮೇ ಮಿಲ್ ಜಾಯೇಗಿ. ಆದರೆ ಬಾಬಾ ಹೇಳ್ತಾರೆ ಏನೂ ಸಿಗುವಂಥದ್ದಿಲ್ಲ, ಎಲ್ಲ ಆಸ್ತಿ ಬಾಬಾ ಹೇಳ್ತಾರೆ ಸುಟ್ಟು ಬೂದಿ ಆಗಿಬಿಡ್ತದೆ, ಮಣ್ಪಾಲಾಗ್ತದೆ ಅಂತಾರೆ ಬಾಬಾ. ವ ಸಮಸ್ತೆ ಪಿಚಾಡಿ ವಾಲೆ ಖಾಯಂಗೆ, ಧನ್ವಾನ್ ಕಾ ಧನ್ ಖತಮ್ ಹೋನೆ ಮೇ ಕೊಯ್ ದೇರ್ ನೈ ಲಗ್ತಿ. ಬಾಬಾ ಹೇಳ್ತಾರೆ ಅವ್ರೇನು ತಿಳ್ಕೊಳ್ತಾರೆ ಅಂದರೆ ನಮ್ಮ ನಂತರ ಯಾರು ಬರ್ತಾರೆ ಅವರು ಇದನ್ನು ಅನುಭವ ಮಾಡ್ತಾರೆ ಅಂತ. ಆದರೆ ಶ್ರೀಮಂತರ ದುಡ್ಡು ಸಮಾಪ್ತಿ ಆಗಲಿಕ್ಕೇನು ಲೇಟ್ ಆಗೋದಿಲ್ಲ ಅಂತಾರೆ ಬಾಬಾ. ಮೌತ್ ಸಾಮ್ನೆ ಕಡಾಯಿ ಹೇ ಕೊಯ್ ಬಿ ವರ್ಷ ಲೇ ನೈ ಸಕೆಂಗೆ. ಬಾಬಾ ಹೇಳ್ತಾರೆ ಸಾವು ಎದುರುಗಡೆನೇ ನಿಂತ್ಕೊಂಡಿದೆ, ಯಾರೂ ಆಸ್ತಿ ತೊಗೊಳಕ್ಕೆ ಸಾಧ್ಯ ಇಲ್ಲ. ಬಹುತ್ ತೋಡೆ ಹೇ ಜೋ ಪೂರಿ ರೀತಿ ಸಮಜಾ ಸಕ್ತೆ ಹೇ. ಅದಕ್ಕೆ ಭಾಳ ಕಡಿಮೆ ಇದ್ದಾರೆ ಪೂರ್ಣ ರೂಪದಲ್ಲಿ ತಿಳಿಸ್ಕೊಡೋರು ಅಂತಾರೆ ಬಾಬಾ. ಜಾಸ್ತಿ ಸರ್ವಿಸ್ ಕರ್ನೆ ವಾಲೆ ಹಿ ಊಂಚ್ ಪದ ಪಾಯಂಗೆ. ಬಾಬಾ ಹೇಳ್ತಾರೆ ಇಲ್ಲಿ ಯಾರು ಜಾಸ್ತಿ ಸೇವೆ ಮಾಡ್ತಾರೋ ಅವರೇ ಶ್ರೇಷ್ಠ ಪದವಿ ಪಡ್ಕೊಳ್ತಾರೆ. ತೋ ಉನೋಂಕಾ ರಿಗಾರ್ಡ್ ಬಿ ರಖನಾ ಚಾಹಿಯೇ, ಇನ್ಸೆ ಸೀಖನಾ ಹೇ. ಬಾಬಾ ಹೇಳ್ತೀರಿ ಭಾಳ ಒಳ್ಳೆ ಸೇವಾ ಮಾಡುವಂಥವ್ರು ನೋಡಿ ಕಲಿಬೇಕು, ಜೊತೆಗೆ ಅವ್ರಿಗೆ ಗೌರವನೂ ಕೊಡಬೇಕು ಅಂತ ಬಾಬಾ ಹೇಳ್ತಾರೆ. ಮತ್ತು ಅವರಿಂದ ಸರಿಯಾದ ಎಲ್ಲವನ್ನ ಕಲ್ಕೊಳ್ಳಿ ಅಂತ. 21 ಜನ್ಮ ಕೆ ಲಿಯೇ ರಿಗಾರ್ಡ್ ರಖನಾ ಪಡೆ, ಆಟೋಮೆಟಿಕ್ ಜರೂರ್ ವ ಊಂಚ್ ಪದ ಪಾಯಂಗೆ. ಬಾಬಾ ಹೇಳ್ತಾರೆ 21 ಜನ್ಮಗಳಿಗೋಸ್ಕರ ಗೌರವ ಕೊಡಬೇಕಾಗ್ತದೆ, ಆಟೋಮೆಟಿಕ್ಲಿ ಅವಶ್ಯವಾಗಿ ಅವರು ಶ್ರೇಷ್ಠ ಪದವಿ ಪಡ್ಕೊಳ್ತಾರೆ. ತೋ ರಿಗಾರ್ಡ್ ತೋ ಜಹಾ ತಹಾ ರಹನಾ ಹಿ ಹೈ. ಬಾಬಾ ಹೇಳ್ತಾರೆ ಎಲ್ಲಿ ಹೋದರೂ ಅಂಥವರಿಗೆ ಗೌರವ ಇದ್ದೇ ಇರ್ತದೆ ಅಂತಾರೆ ಬಾಬಾ. ಖುದ್ ಭಿ ಸಮझ सकते हैं जो मिला सो अच्छा है उसमें ही खुश होते हैं. ಬಾಬಾ ಹೇಳ್ತಿದ್ದಾರೆ ಕೆಲವರು ಅಂದ್ಕೊಳ್ತಾರಂತೆ ಸ್ವಯಂ ಏನಂತ, ಏನು ಸಿಗುತ್ತೋ ಅದು ಒಳ್ಳೆಯದು ಬಿಡಿ, ಅದರಲ್ಲೇ ಖುಷಿಯಾಗಿಬಿಡ್ತಾರಂತೆ. ಬೇಹದ್ ಕಿ ರಾಜಾಯಿ ಕೆ ಲಿಯೇ ಪಢಾಯಿ ಅವ್ರ ಸರ್ವಿಸ್ ಪರ್ ಪೂರಾ ಅಟೆನ್ಷನ್ ದೇನಾ ಚಾಹಿ. ಇಲ್ಲಿ ಬಾಬಾ ನಮಗೇನು ಹೇಳ್ತಾರೆ ಅಂದರೆ ಬೇಹದ್ದಿನ ರಾಜ್ಯಕ್ಕೋಸ್ಕರ ಒಂದು ಶಿಕ್ಷಣ, ಇನ್ನೊಂದು ಸೇವೆ ಕಡೆ ಪೂರ ಗಮನ ಕೊಡಬೇಕು. ಯಹ ಬೇಹದ್ ಕಿ ಪಢಾಯಿ ಯ ರಾಜಧಾನಿ ಸ್ಥಾಪನೆ ಹೋ ರಹಿ ಹೇ ನಾ. ಬಾಬಾ ಹೇಳ್ತಾರೆ ಇದು ಬೇಹದ್ದಿನ ಶಿಕ್ಷಣ, ಇಲ್ಲಿ ರಾಜಧಾನಿ ಸ್ಥಾಪನೆ ಆಗ್ತಿದೆ ಅಲ್ವಾ. ಇಸ್ ಪಢಾಯಿ ಸೆ ಯಹಾ ತುಮ್ ಪಡ್ಕರ್ ಪ್ರಿನ್ಸ್ ಬಂತೆ ಹೋ. ಬಾಬಾ ಹೇಳ್ತಾರೆ ಈ ಶಿಕ್ಷಣದಿಂದ ನೀವು ಇಲ್ಲಿ ಓದಿ ರಾಜ್ಕುಮಾರ್ ಆಗ್ತೀರಾ. कोई भी मनुष्य धन दान करते हैं तो वह राजा के पास व साहूकार के पास जन्म लेते हैं. ಬಾಬಾ ಹೇಳ್ತಾರೆ ಯಾರಾದರೂ ಮನುಷ್ಯರು ಧನದಾನ ಮಾಡಿದ್ದೇ ಆದರೆ ರಾಜನ ಹತ್ರ ಹೋಗಿ ಸಾಹುಕಾರ ಹತ್ರ ಹೋಗಿ ಜನ್ಮ ತಗೊಳ್ತಾರೆ. ಅಂದರೆ ಕೆಲವರು ರಾಜರ ಹತ್ರ ಹೋಗ್ತಾರೆ, ಕೆಲವರು ಸಾಹುಕಾರ ಆಗ್ತಾರೆ. ಪರಂತು ವಹ ಹೇ ಅಲ್ಪಕಾಲಿಕ ಸುಖ,
तो इस पढ़ाई पर बहुत अटेंशन देना चाहिए. ಆದರೆ ಅದು ಅಲ್ಪಕಾಲದ ಸುಖ ಅಂತಾರೆ ಬಾಬಾ. ಈ ಶಿಕ್ಷಣದ ಕಡೆ ಬಹಳ ಗಮನ ಕೊಡಬೇಕು. ಸರ್ವಿಸ್ ಕಾ ಓನಾ रहना चाहिए. हम अपने गाँव में जाकर ಸರ್ವಿಸ್ ಕರೆ. ಬಾಬಾ ಹೇಳ್ತಿದ್ದಾರೆ ಸೇವೆಯ ಚಿಂತೆ ಇರಬೇಕು. ನಾವು ನಮ್ಮ ಹಳ್ಳಿಗೆ ಹೋಗಿ ಸೇವೆ ಮಾಡಬೇಕು ಅನ್ನೋದಿರಬೇಕು. ಬಹುತೋं का कल्याण हो जाएगा. ಬಾಬಾ जानते हैं ಸರ್ವಿಸ್ ಕಾ ಶೌಕ್ ಅಜುನ್ ಕೋಯಿ ಮೇ ಹೈ ನಹಿ. ಭಾಳ ಜನರ ಕಲ್ಯಾಣ ಆಗ್ತದೆ ಅಂತಾರೆ ಬಾಬಾ. ಬಾಬನಿಗೂ ಗೊತ್ತು ಸೇವೆ ಮಾಡೋ ಆಸಕ್ತಿ ಭಾಳ ಜನರಲ್ಲಿ ಇಲ್ಲವೇ ಇಲ್ಲ. लक्षण भी तो अच्छे चाहिए ना. ऐसे नहीं कि डिसर्विस कर और ही यज्ञ का भी नाम बदनाम करे और अपना ही नुकसान कर दे. ಬಾಬಾ ಹೇಳ್ತಾರೆ ಲಕ್ಷಣನೂ ಚೆನ್ನಾಗಿರಬೇಕು ತಾನೆ. ಈ ಥರನೂ ಅಲ್ಲ, ಡಿಸರ್ವಿಸ್ ಮಾಡಿ ಯಜ್ಞದ ಹೆಸರನ್ನು ಹಾಳು ಮಾಡಿ ಇನ್ನೂ ನುಕ್ಸಾನ್ ಮಾಡೋರು ಇರ್ತಾರೆ. ಆ ಥರನೂ ಇರಬಾರ್ದಂತಾರೆ ಬಾಬಾ. ಬಾಬಾ तो हर बात के लिए अच्छी ರೀತಿ समझाते. ಬಾಬಾ ಪ್ರತಿಯೊಂದು ಮಾತಿಗೋಸ್ಕರ ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಡ್ತಾರೆ. मेडल शादी के लिए कितना होना रहता है, फिर समझा सकते हैं ड्रामानुसार देरी पड़ती है. ಬಾಬಾ ಹೇಳ್ತಾರೆ ಈ ಮೆಡಲ್ಸ್ ಎಲ್ಲ ಮಾಡೋದಕ್ಕೋಸ್ಕರ ಎಷ್ಟು ವಿಚಾರ ನಡೀತದೆ, ಆದರೂ ತಿಳಿಸ್ಕೊಡ್ಲಾಗ್ತದೆ. ನಾಟಕದ ಅನುಸಾರ ಇನ್ನೂ ಲೇಟ್ ಇದೆ ಅಂತ. ये लक्ष्मी नारायण का ट्रांसलेट चित्र भी फर्स्ट क्लास है, परंतु बच्चों पर आज बृहस्पति की दशा तो कल फिर राहु की दशा बैठ जाती है. ಬಾಬಾ ಹೇಳ್ತಾರೆ ಈ ಲಕ್ಷ್ಮೀನಾರಾಯಣ ಚಿತ್ರದ ಟ್ರಾನ್ಸ್ಲೇಟ್ ಭಾಳ ಫಸ್ಟ್ ಕ್ಲಾಸ್ ಇದೆ. ಆದರೆ ಏನು ಮಾಡೋದು, ಮಕ್ಕಳಿಗೆ ಇವತ್ತು ಬೃಹಸ್ಪತಿಯ ದಶೆ ಇದ್ದರೆ ನಾಳೆ ರಾಹುವಿನ ದಶೆ ಕೂತ್ಕೊಳ್ತದೆ. ಡ್ರಾಮಾ ಮೇ ಸಾಕ್ಷಿ ಹೋ ಪಾಠ ದೇಖ್ನಾ ಏನ. ಬಾಬಾ ಹೇಳ್ತಾರೆ ನಾಟಕದಲ್ಲಿ ಸಾಕ್ಷಿಯಾಗಿ ಪಾತ್ರ ನೋಡಬೇಕಾಗ್ತದೆ. ऊंच पद पाने वाले बहुत कम होते हैं, हो सकता है ग्रहचारी उतर जाए. ಬಾಬಾ ಒಂದು ಮಾತು ಹೇಳ್ತಾರೆ, ಶ್ರೇಷ್ಠ ಪದವಿ ಪಡ್ಕೊಳ್ಳೋವಂಥವ್ರ ಸಂಖ್ಯೆ ಭಾಳ ಕಡಿಮೆ ಇದೆ. ಹೀಗೂ ಆಗ್ಬೋದು, ಗ್ರಹಚಾರ ಇಳಿದ ಮೇಲೂ ಅವ್ರು ಶ್ರೇಷ್ಠ ಪದವಿ ಪಡ್ಕೊಳ್ಬೋದು. ಗ್ರಹಚಾರಿ उतरती है तो फिर जंप कर लेते हैं. पुरुषार्थ कर अपना जीवन बनाना चाहिए, नहीं तो कल्प कल्पांतर के लिए सत्यानाश हो जाएगी. ಬಾಬಾ ಹೇಳ್ತಾರೆ ಗ್ರಹಚಾರಿ ಬಿಟ್ಟು ಹೋದರೆ ಅವ್ರು ಮತ್ತೆ ಜಂಪ್ ಮಾಡಿಬಿಡ್ತಾರೆ, ಅಂದರೆ ಪುರುಷಾರ್ಥದಲ್ಲಿ ಮುಂದೆ ಹೋಗಿಬಿಡ್ತಾರೆ. ಪುರುಷಾರ್ಥ ಮಾಡಿ ತಮ್ಮ ಜೀವನ ರೂಪಿಸ್ಕೋಬೇಕು ತಾನೆ. ಇಲ್ಲ ಅಂದರೆ ಜನ್ಮ ಜನ್ಮಾಂತರಕ್ಕೋಸ್ಕರ ಸತ್ಯ ನಾಶ ಆಗಿಬಿಡ್ತದೆ ಅಂತಾರೆ ಬಾಬಾ. ಸಮझेंगे ಕಲ್ಪ ಪಾಲೆ ಮುವಾಫಿಕ್ ಗ್ರಹಚಾರಿ ಆಯಿ ಹೇ. ತಿಳ್ಕೊಳ್ತಾರಂತೆ ಕಲ್ಪದ ಮೊದಲು ಕೂಡ ಈ ಥರ ಗ್ರಹಚಾರ ಬಂದಿತ್ತು ಅಂತ. ಶ್ರೀಮತ್ ಪರ್ ನಹಿ ಚಲೆಂಗೆ ತೋ ಪದ್ ಭಿ ನಹಿ ಮಿಲೇಗಾ, ಊಂಚತೆ ಊಂಚೆ ಭಗವಾನ್ ಕಿ ಶ್ರೀಮತ್. ಬಾಬಾ ಹೇಳ್ತಾರೆ ಶ್ರೀಮತದಂಗೆ ನಡೆದಿದ್ರೆ ಪದವಿನೂ ಸಿಗೋದಿಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಶ್ರೀಮತ. इन लक्ष्मी नारायण के चित्र को तुम्हारे सिवाय कोई समझ ना सके. कहेंगे चित्र तो बहुत अच्छा बनाया है, बस तुमको यह चित्र देखने से मूल वतन, सूक्ष्म वतन, स्थूल वतन सारा सृष्टि का चक्र बुद्धि में आ जाएगा. ಬಾಬಾ ಒಂದು ಮಾತು ಹೇಳ್ತಾರೆ, ಈ ಲಕ್ಷ್ಮೀನಾರಾಯಣ ಚಿತ್ರವ ನಿಮ್ಮನ್ನು ಬಿಟ್ಟರೆ ಯಾರೂ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರೆ ಚಿತ್ರ ಏನೋ ಭಾಳ ಚೆನ್ನಾಗಿ ಮಾಡಿಸಿದ್ದೀರಾ, ಆದರೆ ಈ ಚಿತ್ರ ನೋಡೋದ್ರಿಂದ ನಿಮಗೆ ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ ಇಡೀ ಸೃಷ್ಟಿ ಚಕ್ರ ಬುದ್ಧಿಯಲ್ಲಿ ಬರ್ತದೆ ಅಂತಾರೆ ಬಾಬಾ. ತುಮ್ ನಾಲೆಜ್ಫುಲ್ ಬಂತೆ ಹೋ ನಂಬರ್ವಾರ್ ಪುರುಷಾರ್ಥ ಅನುಸಾರ. ಬಾಬಾ ಹೇಳ್ತಾರೆ ನೀವು ನಾಲೆಜ್ಫುಲ್ ಆಗ್ತೀರಾ नंबरवार पुरुषार्थ अनुसार. बाबा को तो ये चित्र देख बहुत खुशी होती है, स्टूडेंट को तो खुशी होनी चाहिए ना, हम पढ़कर यह बनते. ಬಾಬಾ ಹೇಳ್ತಾರೆ ಬಾಬನಿಗಂತೂ ಈ ಚಿತ್ರ ನೋಡಿ ಭಾಳ ಖುಷಿ ಆಗ್ತದೆ. ನಾವು ವಿದ್ಯಾರ್ಥಿಗಳಿಗೂ ನಮಗೆ ಖುಷಿ ಆಗಬೇಕು, ನಾವು ಓದಿ ಹೀಗಾಗ್ತೇವೆ ಅಂತ. ಪಢಾಯಿ ಸೆ ಹಿ ऊंच पद मिलता है, ऐसे नहीं कि जो ಭಾಗ್ಯ में होगा. ಬಾಬಾ ಹೇಳ್ತಾರೆ ಶಿಕ್ಷಣದಿಂದಲೇ ಶ್ರೇಷ್ಠ ಪದವಿ ಸಿಗ್ತದೆ. ಈ ರೀತಿ ಎಲ್ಲ ಏನು ಭಾಗ್ಯದಲ್ಲಿದೆಯೋ ಹಾಗೆ. पुरुषार्थ से ही प्रारब्ध मिलती है, पुरुषार्थ कराने वाला बाप मिला है, उनकी श्रीमत पर नहीं चलेंगे तो बुरी गति होगी. ಬಾಬಾ ಹೇಳ್ತಾರೆ ಪುರುಷಾರ್ಥದಿಂದಲೇ ಪ್ರಾರಬ್ಧ ಸಿಗ್ತದೆ, ಪುರುಷಾರ್ಥ ಮಾಡಿಸುವಂಥ ತಂದೆ ಸಿಕ್ಕಿದ್ದಾರೆ, ಅವರು ಶ್ರೀಮತದಂಗೆ ನಡೆದಿದ್ರೆ ಕೆಟ್ಟ ಗತಿ ಆಗ್ತದೆ ಅಂತಾರೆ ಬಾಬಾ. ಪಹಲೆ ಪಹಲೆ तो कोई को भी इस मेडल पर ही समझाओ, फिर जो लायक होंगे वह जट कहेंगे हमको यह मिल सकते हैं. ಬಾಬಾ ಹೇಳ್ತಾರೆ ಫಸ್ಟಿಗೆ ಈ ಬ್ಯಾಡ್ಜ್ ಬಗ್ಗೆ ತಿಳಿಸ್ಕೊಡಿ ಅಂತಾರೆ ಬಾಬಾ. ಆಮೇಲೆ ಅವ್ರು ಪಟ್ಟಂತ ಅಂದರೆ ಯೋಗ್ಯ ಇದ್ದರೆ ಅವ್ರು ಪಟ್ಟಂತ ಕೇಳ್ತಾರಂತೆ ನಮಗೂ ಇದು ಸಿಗ್ಬೋದಾ ಅಂತ. ಹಾಂ ಕ್ಯೂ ನಹಿ, ಇಸ್ ಧರ್ಮ ಕಾ ಜೋ ಹೋಗಾ ಉಸ್ಕೋ ತೀರ್ ಲಗ್ ಜಾಯೇಗಾ. ಬಾಬಾ ಹೇಳ್ತಾರೆ ಹೇಳಬೇಕಂತೆ, ಹಾಂ ಯಾಕಿಲ್ಲ, ಈ ಧರ್ಮದವ್ರು ಇದ್ದರೆ ಅವಶ್ಯವಾಗಿ ಅವ್ರಿಗೆ ಬಾಣ ನಾಟ್ತದೆ. ಉಸ್ಕಾ ಕಲ್ಯಾಣ ಹೋ ಸಕ್ತಾ ಹೈ. ಬಾಪ್ ತೋ ಸೆಕೆಂಡ್ ಮೇ ಹಥೇಲಿ ಪರ್ ಬೈಸ್ತೆ ದೇತೆ ಹೈ, ಇಸ್ಮೇ ತೋ ಬಹುತ್ ಖುಷಿ ಹೋನಿ ಚಾಯಿ. ಬಾಬಾ ಹೇಳ್ತಿದ್ದಾರೆ ಅದರಲ್ಲಿಯೇ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ. ಬಾಬಾ ಸೆಕೆಂಡ್ನಲ್ಲಿ ಅಂಗೈಯಲ್ಲಿ ನಮಗೆಲ್ಲರಿಗೂ ಸ್ವರ್ಗ ಕೊಡ್ತಾರೆ, ಇದರಲ್ಲಿ ಬಹಳ ಖುಷಿ ಇರಬೇಕು ಅಂತಾರೆ ಬಾಬಾ.
तुम शिव के भक्तों को यह ज्ञान दो। बोलो शिव बाबा कहते हैं मुझे याद करो तो राजाओं का राजा बन जाएंगे। ಬಾಬಾ ಹೇಳ್ತಾರೆ ನೀವು ಶಿವನ ಭಕ್ತರಿಗೆ ಹೋಗಿ ಜ್ಞಾನ ಕೊಡಿ, ಅವ್ರಿಗೆ ಹೇಳಬೇಕಂತೆ ಶಿವ ಬಾಬಾ ಹೇಳ್ತಿದ್ದಾರೆ ನನ್ನ ನೆನ್ಪು ಮಾಡೋದ್ರಿಂದ ನೀವು ರಾಜರುಗಳಿಗೂ ರಾಜರಾಗ್ತೀರಾ ಅಂತ। बस सारा दिन यही सर्विस करो। खास बनारस में शिव के मंदिर तो बहुत है, वो अच्छी सर्विस हो सकती है। ಬಾಬಾ ಹೇಳ್ತಾರೆ ಇಡೀ ದಿನ ಇದೇ ಸೇವಾ ಮಾಡಿ, ಅದರಲ್ಲೂ ಖಾಸ್ ಬನಾರಸ್ನಲ್ಲಿ ಶಿವನ ಮಂದಿರ ಭಾಳ ಇದೆ, ಅಲ್ಲಿ ಒಳ್ಳೆ ಸೇವಾ ಮಾಡ್ಬೋದು। ಕೊಯ್ ನ ಕೊಯ್ ನಿಕ್ಲೆಂಗೆ, ಬಹುತ್ ಈಸಿ ಸರ್ವಿಸ್ है। ಬಾಬಾ ಹೇಳ್ತಾರೆ ಯಾರಾದರೂ ಉಟ್ಕೋಬೋದು, ಭಾಳ ಈಸಿ ಸೇವಾ ಇದೆ। ಕೊಯ್ ಕರ್ಕೆ ದೇಖೋ, ಖಾನಾ ತೋ ಮಿಲ್ತಾ ಹಿ ಹೈ, ಸರ್ವಿಸ್ ಕರ್ಕೆ ದೇಖೋ। ಬಾಬಾ ಹೇಳ್ತಿದ್ದಾರೆ ಯಾರಾದರೂ ಮಾಡಿ ನೋಡಿ, ಊಟ ಅಂತೂ ಸಿಗ್ತದೆ, ಸೇವಾ ಮಾಡಿ ನೋಡಿ ಅಂತಾರೆ ಬಾಬಾ। ಸೆಂಟರ್ ತೋ ವहाँ है ही, सवेरे जाओ मंदिर में, रात को लौट आओ, ಸೆಂಟರ್ ಬನಾದು। ಬಾಬಾ ಹೇಳ್ತಾರೆ ಸೆಂಟ್ರ್ ಅಂತೂ ಅಲ್ಲಿ ಇದ್ದೇ ಇರ್ತದೆ, ಬೆಳಿಗ್ಗೆ ಹೋಗ್ರಿ ಗುಡಿಗೆ, ರಾತ್ರಿ ವಾಪಸ್ ಬನ್ನಿ, ಅಂದರೆ ಗುಡಿಗೆ ಹೋಗಿ ಅಂದ್ರೆ ಅರ್ಥ ಅಲ್ಲಿ ಹೋಗಿ ಜ್ಞಾನ ಕೊಡಿ ಮತ್ತೆ ವಾಪಸ್ ಬನ್ನಿ, ಸೆಂಟರ್ ತಯಾರು ಮಾಡಿರಿ ಅಂತಾರೆ ಬಾಬಾ। सबसे ಜಾಸ್ತಿ तुम शिव के मंदिर में सर्विस कर सकते हो, ऊंचते ऊंच है ही शिव का मंदिर। ಬಾಬಾ ಹೇಳ್ತಾರೆ ಎಲ್ಲಕ್ಕಿಂತ ಜಾಸ್ತಿ ನೀವು ಶಿವನ ಗುಡಿಯಲ್ಲಿ ಹೋಗಿ ಸೇವಾ ಮಾಡ್ಬೋದು। ಶ್ರೇಷ್ಠಾತಿ ಶ್ರೇಷ್ಠ ಶಿವನ ಗುಡಿ ಇದೆ बॉम्बे में, बबुलनाथ का मंदिर है, सारा दिन वहाँ जाकर सर्विस कर बहुतों का कल्याण कर सकते हो। ಬಾಬಾ ಹೇಳ್ತಾರೆ ಬಾಂಬೆಯಲ್ಲಿ ಬಬುಲ್ನಾಥನ ಮಂದಿರ ಇದೆ, ಇಡೀ ದಿನ ನೀವು ಅಲ್ಲಿ ಸೇವಾ ಮಾಡಿ ಕಲ್ಯಾಣ, ಅನೇಕರ ಕಲ್ಯಾಣ ಮಾಡ್ಬೋದು। ಯ ಮೆಡಲ್ ಹಿ ಬಸ್ ಟ್ರಯಲ್ ಕರ್ಕೆ ದೇಕೋ। ಬಾಬಾ ಹೇಳ್ತಾರೆ ಬ್ಯಾಡ್ಜ್ ಇದ್ರೂ ಸಾಕು, ಸ್ವಲ್ಪ ಟ್ರಯಲ್ ಮಾಡಿ ನೋಡಿ ಅಂತಾರೆ ಬಾಬಾ कहते हैं मेडल्स लाख तो क्या 10 लाख बनाओ, बुजुर्ग लोग तो बहुत अच्छी सर्विस कर सकते हैं। ಬಾಬಾ ಹೇಳ್ತಾರೆ ಈ ಮೆಡಲ್ಸ್ ಲಕ್ಷ ಯಾಕೆ 10 ಲಕ್ಷ ತಯಾರು ಮಾಡಿ ಅಂತಾರೆ ಬಾಬಾ। ವಯಸ್ಸಾದವರು ಭಾಳ ಒಳ್ಳೆ ಸೇವಾ ಮಾಡ್ಬೋದು। ढेर प्रजा बन जाएगी। बाप सिर्फ कहते मुझे याद करो बस, मन मनाबो अक्षर भूल गए हो। ಬಾಬಾ ಹೇಳ್ತಾರೆ ಭಾಳ ಜನ ಪ್ರಜೆಗಳು ತಯಾರಾಗಿಬಿಡ್ತಾರೆ, ಬಾಬಾ ಕೇವಲ ಹೇಳ್ತಾರೆ ನಾನು ನೆನ್ಪು ಮಾಡಿ ಸಾಕು, ಮನ್ ಮನಾಬೋ ಅಕ್ಷರ ಮರ್ತು ಬಿಟ್ಟಿದ್ದೀರಾ। ಭಗವಾನ್ ವಾಚೆ ನ ಶಿವ ಬಾಬಾ श्री कृष्ण को भी यह पद प्राप्त कराते हैं, फिर धक्का खाने की क्या दरकार है। ಬಾಬಾ ಹೇಳ್ತಾರೆ ಇಲ್ಲಿ ಶಿವ ಭಗವಾನ್ ವಾಚ್ ಇದೆ ತಾನೆ, ಇಲ್ಲಿ ಶಿವ ಬಾಬಾ ಶ್ರೀಕೃಷ್ಣನಿಗೂ ಕೂಡ ಪದವಿ ಪ್ರಾಪ್ತಿ ಮಾಡಿಸ್ತಾರೆ, ಮತ್ತು ಪೆಟ್ಟು ತಿನ್ನುವಂಥ ಅವಶ್ಯಕತೆ ಏನಿದೆ। ಬಾಪ್ तो कहते हैं सिर्फ मुझे याद करो, अवस्था में स्थित होकर सर्विस करो, तुम सबसे अच्छी सर्विस शिव के मंदिर में कर सकेंगे। ಬಾಬಾ ಹೇಳ್ತಿದ್ರೆ ನೀವು ಕೇವಲ ನನ್ನ ನೆನ್ಪು ಮಾಡಿ ನೀವೆಲ್ಲಕ್ಕಿಂತ ಒಳ್ಳೆ ಸೇವೆ ಶಿವನ ಗುಡಿಗೆ ಹೋಗಿ ಮಾಡ್ಬೋದು। ಸರ್ವಿಸ್ ಕಿ ಸಫಲತಾ ಕೆ ಲಿಯೆ ದೇಹಿ ಅಭಿಮಾನಿ ಅವಸ್ಥಾ ಮೇ ಸ್ಥಿತ ಹೋಕರ್ ಸರ್ವಿಸ್ ಕರೋ। ಬಾಬಾ ಹೇಳ್ತಾರೆ ಸೇವೆಯ ಸಫಲತೆಗೋಸ್ಕರ ಆತ್ಮಾಭಿಮಾನಿ ಅವಸ್ಥೆಯಲ್ಲಿ ಸ್ಥಿತರಾಗಿ ಸೇವೆ ಮಾಡಿ। ದಿಲ್ ಸಾಫ್ ತೋ ಮುರಾದ್ ಹಾಸಿಲ್। ಬಾಬಾ ಹೇಳ್ತಾರೆ ಮನಸ್ಸು ಸ್ವಚ್ಛ ಇದ್ದರೆ ಪರಮಾತ್ಮನೂ ಕೂಡ ಬಲಿಹಾರಿ ಆಗ್ತಾರೆ। ಬನಾರಸ್ ಕೆ ಲಿಯೆ ಬಾಬಾ ತೋ ಖಾಸ್ ರಾಯ್ ದೇತೆ ಹೈ ಕಿ ವहाँ ವಾನಪ್ರಸ್ಥಿಯೋं के आश्रम भी है। ಬಾಬಾ ಹೇಳ್ತಿದ್ದಾರೆ ಈ ಬನಾರಸ್ಗೋಸ್ಕರ ಹೇಳ್ತಾರೆ ಬಾಬಾ ಖಾಸ್ ಅಲ್ಲಿ ವಾನಪ್ರಸ್ಥಿಗಳ ಒಂದು ಆಶ್ರಮ ಇದೆ। ಬೋಲೋ ಹಮ್ ಬ್ರಹ್ಮಕ್ಕೆ ಬಚ್ಚೆ ಬ್ರಾಹ್ಮಣ ಹೇ, ಹೇಳಬೇಕಂತೆ ನಾವು ಬ್ರಹ್ಮನ ಮಕ್ಕಳು ಬ್ರಾಹ್ಮಣರಾಗಿದ್ದೀವಿ। ಬಾಪ ಬ್ರಹ್ಮದ್ವಾರ कहते हैं मुझे याद करो तो विकर्म विनाश हो और कोई उपाय नहीं। ಅವ್ರಿಗೆ ಹೇಳಬೇಕಂತೆ ಏನಂತ, ಬ್ರಹ್ಮನ ಮೂಲಕ ಹೇಳ್ತಿದ್ದಾರೆ ನನ್ನ ನೆನ್ಪು ಮಾಡಿ ವಿಕರ್ಮ ವಿನಾಶ ಆಗ್ತದೆ, ಇನ್ನು ಯಾವುದೇ ಉಪಾಯ ಇಲ್ಲ ಅಂತ। ಸುಬಹ ಸೆ ಲೇಕರ್ ರಾತ್ ತಕ್ ಶಿವ್ ಕೆ ಮಂದಿರ್ ಮೇ ಬೈಟ್ ಸರ್ವಿಸ್ ಕರ್। ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಶಿವನ ಗುಡಿಯಲ್ಲಿ ಕುತ್ಕೊಂಡು ಸೇವೆ ಮಾಡಿ, ಟ್ರೈ ಕರ್ಕೆ ದೇಖೋ। ಶಿವ ಬಾಬಾ ಖುದ್ कहते हैं ಹಮಾರೆ ಮಂದಿರ್ ತೋ ಬಹುತ್ ಹೇ। ಬಾಬಾ ಹೇಳ್ತಾರೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಸ್ವಯಂ ತಂದೆ ಹೇಳ್ತಿದ್ದಾರೆ ನನ್ನ ಗುಡಿ ಬೇಕಾದಷ್ಟಿದ್ದಾವೆ। तुमको कोई भी कुछ कहेंगे नहीं और ही खुश होंगे, ये तो शिव बाबा की बहुत महिमा करते हैं। ಬಾಬಾ ಹೇಳ್ತಾರೆ ನಿಮ್ಮನ್ನು ನೋಡಿ ಯಾರು ಏನೂ ಅನ್ನೋದಿಲ್ಲ, ಇನ್ನೂ ಖುಷಿ ಆಗ್ತಾರೆ, ಇವರಂತೂ ಪರಮಾತ್ಮನ ಮಹಿಮೆ ಮಾಡ್ತಾರೆ ಅಂತ ಹೇಳಿ। ಬೋಲೋ ಯ ಬ್ರಹ್ಮ ಯ ಬ್ರಾಹ್ಮಣ ಹೇ, ಯ ಕೊಯ್ ದೇವತಾ ನೈ ಹೇ, ಹೇಳಬೇಕಂತೆ ಇವರು ಬ್ರಹ್ಮ ಇವರು ಬ್ರಾಹ್ಮಣರು, ಇವರು ಯಾರೂ ದೇವತೆ ಅಲ್ಲ ಅಂತ। ಯ ಬಿ ಶಿವ ಬಾಬಾಕ್ಕೋ ಯಾದ್ ಕರ್ ಯ ಪದ್ ಲೇತೆ ಹೇ, ಹೇಳಬೇಕಂತೆ ಇವರು ಶಿವ ಬಾಬನ ನೆನ್ಪು ಮಾಡಿ ಪದವಿ ತಗೊಳ್ತಾರೆ। ಇನ್ ದ್ವಾರ ಶಿವ ಬಾಬಾ ಕತೆ ಮಾಮೇಕಂ ಯಾದ್ ಕರ್, ಇವ್ರ ಮೂಲಕ ಶಿವ ಬಾಬಾ ಹೇಳ್ತಿದ್ದಾರೆ ನನ್ನೊಬ್ಬನನ್ನೇ ನೆನ್ಪು ಮಾಡಿ, ಕಿತ್ನಾ ಈಸಿ ಹೇ, ಬುಜುರ್ಗ್ ಕಿ ಕೊಯ್ ಇನ್ಸಲ್ಟ್ ನೈ ಕರೇಗ। ಬಾಬಾ ಹೇಳ್ತಾರೆ ಎಷ್ಟು ಈಸಿ ಇದೆ ಅಂದರೆ ವಯಸ್ಸಾದವ್ರಿಗೆ ಯಾರೂ ಇನ್ಸಲ್ಟ್ ಮಾಡಲ್ಲ।
बनारस में अभी तक इतना कोई सर्विस हुई नहीं है. ಬಾಬಾ ಹೇಳ್ತಾರೆ ಈ ಬನಾರಸ್ ಅಂದರೆ ಈ ಕಾಶಿಯಲ್ಲಿ ಈಗಲೂ ಕೂಡ ಇವತ್ತಿನವರೆಗೂ ಇಂಥ ಸೇವೆ ಆಗಿಲ್ಲ ಅಂತಾರೆ ಬಾಬಾ. ಮೆಡಲ್ ವ ಚಿತ್ರೋಪರ್ ಸಮझाना ಬಹುತ್ ಸಹಜ है. ಮೆಡಲ್ ಇರ್ಬೋದು ಅಥವಾ ಚಿತ್ರ ಇರ್ಬೋದು, ತಿಳಿಸ್ಕೊಡೋದು ಭಾಳ ಸಹಜ. कोई गरीब है तो बोलो तुमको फ्री देते हैं, साहूकार हैं तो बोलो तुम देंगे तो बहुतों के कल्याण के लिए, और ही छपा लेंगे तो तुम्हारा भी कल्याण हो जाएगा. ಬಾಬಾ ಹೇಳ್ತಾರೆ ಬಡವರಿದ್ದರೆ ಹೇಳಬೇಕಂತೆ ನಿಮಗೆ ಫ್ರೀ ಕೊಡ್ತೇವೆ ಅಂತ, ಶ್ರೀಮಂತರಿದ್ದರೆ ಹೇಳಬೇಕಂತೆ ನಿಮ್ಮಿಂದ ಅನೇಕರ ಕಲ್ಯಾಣ ಆಗ್ತದೆ, ನಾವು ಇನ್ನೂ ಹೆಚ್ಚಿಗೆ ಛಾಪಿಸ್ತೇವೆ, ಅದಕ್ಕೋಸ್ಕರ ನೀವು ಸೇವಾ ಮಾಡ್ಬೋದು ಅಂತ. ಯಾ ತುಮಾರ ದಂಧಾ ಸಬ್ಸೆ ತೀಖಾ ಹೋ ಜಾಯೇಗ. ಬಾಬಾ ಹೇಳ್ತಾರೆ ನಿಮ್ಮ ಉದ್ಯೋಗ ಇದು ಭಾಳ ಫಾಸ್ಟಾಗಿ ನಡೀತದೆ, ಕೊಯ್ ಟ್ರಯಲ್ ಕರ್ಕೆ ದೇಖೋ, ಸ್ವಲ್ಪ ಇದನ್ನು ಟ್ರೈ ಮಾಡಿ ನೋಡಿ ಅಂತಾರೆ ಬಾಬಾ. अच्छा, मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा, शुक्रिया. धारणेಗೋಸ್ಕರ मुख्य सार, ज्ञान को जीवन में धारण कर फिर सर्विस करनी है. ಬಾಬಾ ಹೇಳ್ತಾರೆ ಜ್ಞಾನವನ್ನು ಜೀವನದಲ್ಲಿ ಧರಿಸ್ಕೊಂಡು ಮತ್ತೆ ಸೇವೆ ಮಾಡಬೇಕು. जो ಜಾಸ್ತಿ ಸರ್ವಿಸ್ करते हैं अच्छे लक्षण है, उनका रिगार्ड भी जरूर रखना है. ಬಾಬಾ ಹೇಳ್ತಾರೆ ಯಾರು ಜಾಸ್ತಿ ಸೇವೆ ಮಾಡ್ತಾರೆ ಒಳ್ಳೆ ಲಕ್ಷಣ ಉಳ್ಳವರಿದ್ದಾರೆ ಅಂದಮೇಲೆ ಅವ್ರಿಗೆ ಗೌರವ ಅವಶ್ಯವಾಗಿ ಕೊಡಬೇಕು. ಎರಡನೇದು, ಕರ್ಮ ಕರ್ತೆ ಯಾದ್ ಮೇ रहने की आदत डालनी है. ಬಾಬಾ ಹೇಳ್ತಾರೆ ಕರ್ಮ ಮಾಡ್ತಾ ನೆನಪಿನಲ್ಲಿರುವ ಅಭ್ಯಾಸ ಮಾಡಬೇಕು. ಸರ್ವಿಸ್ की सफलता के लिए अपनी अवस्था देही अभिमानी बनानी है. ಬಾಬಾ ಹೇಳ್ತಾರೆ ಸೇವೆಯ ಸಫಲತೆಗೋಸ್ಕರ ತಮ್ಮ ಸ್ಥಿತಿಯನ್ನು ದೇಹಿ ಅಭಿಮಾನಿ ಮಾಡಿಕೊಳ್ಬೇಕು. ದಿಲ್ ಸಾಫ್ ರಖನಿ ಹೈ, ಮನಸ್ಸು ಸ್ವಚ್ಛ ಇಟ್ಕೊಳ್ಬೇಕು. ವರದಾನ್, सर्व समस्याओं की विदाई का समारोह मनाने वाले समाधान ಸ್ವರೂಪ ಭವ. ಬಾಬಾ ವರದಾನ ಕೊಡ್ತಾರೆ ಸರ್ವ ಸಮಸ್ಯೆಗಳಿಗೆ ವಿದಾಯಿ ಕೊಡುವ ಸಮಾರಂಭ ಆಚರಿಸುವಂತಹ ಸಮಾಧಾನ ಸ್ವರೂಪರಾಗಿರಿ. समाधान स्वरूप आत्माओं की माला तब तैयार होगी जब आप अपनी संपूर्ण स्थिति में स्थित होंगे. ಸಮಾಧಾನ ಸ್ವರೂಪ ಆತ್ಮಗಳ ಮಾಲೆ ಯಾವಾಗ ತಯಾರಾಗ್ತದೆ ಅಂದರೆ ಯಾವಾಗ ತಮ್ಮ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತ ಆಗ್ತಾರೆ. संपूर्ण स्थिति में समस्याएं बचपन का खेल अनुभव होती हैं अर्थात समाप्त हो जाती हैं. ಸಂಪೂರ್ಣ ಸ್ಥಿತಿಯಲ್ಲಿ ಸಮಸ್ಯೆಗಳು ಬಾಲ್ಯದ ಆಟ ಅಂತ ಅನುಭವ ಆಗ್ತದೆ ಅಂದರೆ ಸಮಾಪ್ತಿ ಆಗ್ತದೆ. जैसे ब्रह्मा बाप के सामने यदि कोई बच्चा समस्या लेकर आता था तो समस्या की बातें बोलने की हिम्मत भी नहीं होती थी. ಬಾಬಾ ಹೇಳ್ತಾರೆ ಉದಾಹರಣೆ ಕೊಡ್ತಾರೆ, ಬ್ರಹ್ಮಾವನ ಎದುರುಗಡೆ ಯಾರಾದರೂ ಸಮಸ್ಯೆಗಳನ್ನು ತೊಗೊಂಡು ಬಂದರೆ ಅಂದರೆ ತಮ್ಮ ಸಮಸ್ಯೆ ಹೇಳ್ಕೊಳ್ಬೇಕು ಅಂತ ಬಂದಾಗ ಅವ್ರಿಗೆ ಮಾತಾಡೋ ಧೈರ್ಯನೂ ಬರ್ತಾ ಇರಲಿಲ್ಲ. ಬಾತೆ ಹಿ ಭೂಲ್ ಜಾತೆ. ಬ್ರಹ್ಮಾವನ್ ನೋಡಿದಾಗ ಅವ್ರ ಮಾತನ್ನು ಮರ್ತು ಬಿಡ್ತಿದ್ರು, ಅಂದರೆ ಏನು ಹೇಳಬೇಕು ಅಂತ ಅಂದ್ಕೊಳ್ತಿದ್ರು, ಅದು ಹೇಳಲಿಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ. ऐसे आप बच्चे भी समाधान स्वरूप बनो तो आधा कल्प के लिए समस्याओं का विदाई समारोह हो जाए. ಹಾಗೆಯೇ ನಾವು ಮಕ್ಕಳಿಗೂ ಬಾಬಾ ಸಮಾಧಾನ ಸ್ವರೂಪರಾಗ್ರಿ ಅಂತ ಹೇಳ್ತಿದ್ದಾರೆ. ಅದು ಅರ್ಧ ಕಲ್ಪಕ್ಕೋಸ್ಕರ ಸಮಸ್ಯೆಗಳ ವಿದಾಯಿ ಸಮಾರಂಭ ಆಗಿಬಿಡಬೇಕು. ವಿಶ್ವಕ್ಕೆ ಸಮಸ್ಯಾओं का समाधान ही परिवर्तन है. ವಿಶ್ವದ ಸಮಸ್ಯೆಗಳ ಸಮಾಧಾನವೇ ಪರಿವರ್ತನೆಯಾಗಿದೆ. ಸ್ಲೋಗನ್, जो सदा ज्ञान का सिमरण करते हैं वे माया के आकर्षण से बच जाते हैं. ಬಾಬಾ ಸ್ಲೋಗನ್ ಹೇಳ್ತಾರೆ, ಯಾರು ಸದಾ ಜ್ಞಾನದ ಸ್ಮರಣೆ ಮಾಡ್ತಾರೆ ಅವರು ಮಾಯೆ ಆಕರ್ಷಣೆಯಿಂದ ಬಚಾವಾಗ್ತಾರೆ. ಸ್ವಮಾನ, अपनी शक्तिशाली मनसा द्वारा सकाश देने की सेवा करो. ಬಾಬಾ ಇಲ್ಲಿ ನಮಗೆ ಇಡೀ ದಿನ ಒಂದು ಅಭ್ಯಾಸ ಮಾಡೋದಕ್ಕೋಸ್ಕರ ಸ್ವಮಾನ ಕೊಡ್ತಾರೆ. ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ ಕೊಡುವಂಥ ಸೇವೆ ಮಾಡಿ. अपने डबल लाइट फरिश्ता स्वरूप में स्थित हो, साक्षी बन सब पार्ट देखते सकाश अर्थात सहयोग दो. ಬಾಬಾ ಹೇಳ್ತಾರೆ ತಮ್ಮ ಡಬಲ್ ಲೈಟ್ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತರಾಗಿರಿ, ಸಾಕ್ಷಿಯಾಗಿ ಎಲ್ಲ ಪಾತ್ರವನ್ನು ನೋಡ್ತಾ ಸಕಾಶ ಅಂದರೆ ಸಹಯೋಗ ಕೊಡಿ. ಕ್ಯೂಕಿ ಆಪ್ ಸರ್ವಕ್ಕೆ ಕಲ್ಯಾಣಕ್ಕೆ ನಿಮಿತ್ತೋ, ಏಕೆಂದರೆ ನೀವು ಸರ್ವರ ಕಲ್ಯಾಣಕ್ಕೆ ನಿಮಿತ್ತರಾಗಿದ್ದೀರಾ. ಯ ಸಕಾಶ ದೇನಾ ಹಿ ನಿಭಾನಾ ಹೇ. ಬಾಬಾ ಹೇಳ್ತಿದ್ದಾರೆ ಈ ಸಕಾಶ ಕೊಡೋದೇ ನಿಭಾಯಿಸೋದಾಗಿದೆ. ಲೇಕಿನ್ ಊಂಚಿ ಸ್ಟೇಜ್ ಪರ್ ಸ್ಥಿತ ಹೋಕರ್ ಸಕಾಶ್ ದೋ. ಬಾಬಾ ಹೇಳ್ತಾರೆ ಶ್ರೇಷ್ಠವಾದ ಸ್ಟೇಜ್ ಮೇಲೆ ಸ್ಥಿತರಾಗಿ ಸಕಾಶ ಕೊಡಿ ಅಂತಾರೆ ಬಾಬಾ. वाणी की सेवा के साथ साथ
मनसा शुभ भावनाओं की वृत्ति द्वारा सकाश देने की सेवा करो. ವಾಣಿಯ ಸೇವೆಯ ಜೊತೆಗೆ ಮನಸ್ಸಿನ ಶುಭ ಭಾವನೆಗಳ ವಿಚಾರದ ಮೂಲಕ ಸಕಾಶ ಕೊಡುವಂಥ ಸೇವೆ ಮಾಡಿ ಅಂತ ಬಾಬಾ ಹೇಳ್ತಾರೆ. ಅಚ್ಚಾ. ಓಂ ಶಾಂತಿ.